ಇಷ್ಟೆಲ್ಲ ಹೇಳಿಬಿಟ್ಟೆ ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಿದೆ ಪ್ರದೀಪ್, ಅನುದಾನ ತಗೊಂಡೋಗಿದ್ಯಾ ಅಂತ. ಮಾನ್ಯ ಬಿಜೆಪಿ ಅವರೇ, ನಾನೇನು ಅನುದಾನ ತಗೊಂಡೋಗಿದ್ದೀನಿ ಅಂತ, ಇದು ನಾನು ಅನುದಾನ ತಗೊಂಡೋಗಿದ್ರ ಲಿಸ್ಟು, ಆರ್ಡರ್ ಕಾಪೀಸು ವಿತ್ ಪ್ರೂಫು. ನಾನು ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ. ಇದನ್ನ ಬಿಜೆಪಿ ಆಫೀಸ್ಗೆ ಇದು ಮುಗಿದ ನಂತರ ಕೊರಿಯರ್ ಮಾಡ್ತಾ ಇದ್ದೀನಿ. ಏನು ನಾನು 37 ಕೋಟಿ ಅಂತ ಏನು ಹೇಳಿದೆ, ಅದರ ಆರ್ಡರ್ ಕಾಪಿ ಇದೆ. ಅದ್ರ ಜೊತೆ ಗ್ಯಾರಂಟಿಗಳ ಮುಖಾಂತರ 44,473 ಗೃಹಿಣಿಯರಿಗೆ ನನ್ನ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಹೋಗ್ತಾ ಇದೆ. ಲಾಸ್ಟ್ ಅಕ್ಟೋಬರ್ಗೆ, ಅಕಾರ್ಡಿಂಗ್ ಟು ಅಫಿಷಿಯಲ್ ಡೇಟಾ, ಲಾಸ್ಟ್ ಅಕ್ಟೋಬರ್ಗೆ ಬರೀ ನನ್ನ ಕ್ಷೇತ್ರಕ್ಕೆ ನನ್ನ ಸರ್ಕಾರ 88,95,06,000 ರೂಪಾಯಿ ಕೊಟ್ಟಿದೆ. ಇನ್ನು ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಗೃಹಲಕ್ಷ್ಮಿ ಆಡ್ ಮಾಡಿದ್ರೆ ಆನ್ ಅಂಡ್ ಆವರೇಜ್ ಇನ್ನೊಂದು 50 ಕೋಟಿ ಜಾಸ್ತಿ ಆಗುತ್ತೆ. ಸೊ ಗೃಹಲಕ್ಷ್ಮಿ ಮುಖಾಂತರ ನನ್ನ ಕ್ಷೇತ್ರಕ್ಕೆ ಸರಿಸುಮಾರು 100 ಕೋಟಿ ಹರಿದು ಬಂದಿದೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಈಗ ಮೊನ್ನೆ ಮಾನ್ಯ ಬಿಜೆಪಿ ಅವರು ಟ್ವೀಟ್ ಮಾಡಿದ್ರು, ಹೂವಿನ ಮಾರುಕಟ್ಟೆ ಪರಿಸ್ಥಿತಿ ಏನು ಪ್ರದೀಪ್ ಈಶ್ವರ್ ಅವರೇ ಅಂತ. ಸರ್, ಮಾನ್ಯ ಬಿಜೆಪಿ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದವರು, ಬಿಜೆಪಿ ಅವರು, ಸರ್ ನಿಮ್ಮದೇ ಸರ್ಕಾರ ಇದ್ರೂ ಹೂವಿನ ಮಾರ್ಕೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾನು MLA ಆದಮೇಲೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ 10 ಎಕರೆ ಆರ್ಟಿಕಲ್ಚರ್ಗೆ ಅದು ಸರಿಸಮಾನವಾದ ಜಾಗವನ್ನು ಬೇರೆ ಕಡೆ ಕೊಟ್ಟು ಆರ್ಟಿಕಲ್ಚರಿಂದ 10 ಎಕರೆ ಜಾಗ ಸರ್ಕಾರದಿಂದ ಮಂಜೂರು ಮಾಡಿಸಿ ಮೊನ್ನೆ ಬಡ್ಜೆಟ್ಟಲ್ಲಿ 140 ಕೋಟಿ ಬೇಕು ಅಂತ ಬಡ್ಜೆಟ್ಟಲ್ಲಿ ಅನೌನ್ಸ್ ಮಾಡಿಸಿದ್ದೀನಿ. 10 ಎಕರೆ ಜಾಗ ಎಲ್ಲಿ? ಅಲ್ಲಿ ಎಕರೆ ಎಷ್ಟು ಹೋಗ್ತಿದೆ ಇವತ್ತು? 6 ರಿಂದ 7 ಕೋಟಿ. ಪ್ರೈಮ್ ಏರಿಯಾದಲ್ಲಿ 10 ಎಕರೆ ಜಾಗ ಕೊಡಿಸಿರೋದು. ನಾನು ಇವ್ರ ತರ ಎಲ್ಲ ಒಳಗೆ ಮಾಡ್ತಿಲ್ಲ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಕ್ಸೆಸ್ ಇರಬೇಕು ಅಂತ 10 ಎಕರೆ ಜಾಗ ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಮಾಡಿಸಿದ್ದೀನಿ. 140 ಕೋಟಿ ಅನೌನ್ಸ್ ಮಾಡಿಸಿದ್ದೀನಿ. ಒಂದು ಎತ್ತಿನೊಳೆ ಯೋಜನೆ 2027ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ತಗೊಂಡು ಹೋಗ್ತೀನಿ. ಇದು ನನ್ನ 2ನೇ ಕನಸು. ನಮ್ಮ ಸರ್ಕಾರ ಬಿ ಖಾತಾ ಆಂದೋಲನ ಮಾಡ್ತು. ನಾವು ಏನ್ ಸರ್ 2027 ಡಿಸೆಂಬರ್ ಒಳಗಡೆ ಎತ್ತಿನೊಳೆ ಗಂಗಾ ಮಾತೆಯನ್ನ ಚಿಕ್ಕಬಳ್ಳಾಪುರದ ಭೂಮಿ ತಾಯಿಗೆ ಸ್ಪರ್ಶಿಸ್ತೀನಿ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಅದು ಮುಗಿಯಕ್ಕೆ ಸರಿಸುಮಾರು 500 ಕೋಟಿ ಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅದಾದ್ಮೇಲೆ ರೆವಲ್ಯೂಷನರಿ ಚೇಂಜಸ್ ನಾನೇನ್ ಮಾಡಿದ್ದೀನಿ? ನಾನು ಗೆದ್ದ ತಕ್ಷಣ ನೆನಪಿರಬೇಕು ರಾಜ್ಯದ ಜನತೆಗೆ, ಚೇಂಜ್ ಬಿಗಿನ್ಸ್ ವಿತ್ ಅಸ್ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ. ನಾನು ಗೆದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ಹೊಸ ಶಾಸಕರಿಗೆ ಅಭಿನಂದನೆಗಳು ಅಂತ 80 ಫ್ಲೆಕ್ಸ್ ಕಟ್ಟಿದ್ರು. ನಾನು ಆವತ್ತೇ ಆರ್ಡರ್ ಪಾಸ್ ಮಾಡಿದೆ, ಚಿಕ್ಕಬಳ್ಳಾಪುರದಲ್ಲಿ ನಗರದಲ್ಲಿ ಯಾವುದೇ ಕಾರಣಕ್ಕೆ ಫ್ಲೆಕ್ಸ್ ಇರಬಾರ್ದು ಅಂತ. ನಾನು ನಿಂತ್ಕೊಂಡು ನನ್ನ ಫ್ಲೆಕ್ಸ್ನೇ ಅಧಿಕಾರಿಗಳಿಂದ ತೆಗೆಸಿ ಆವತ್ತಿಂದ ಇವತ್ತವರೆಗೂ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಫ್ಲೆಕ್ಸ್ ಫ್ರೀ ಸಿಟಿ ನಂದು. ಟೌನ್ ಅಲ್ಲಿ ನೀವು ಯಾರನ್ನಾದ್ರೂ ಚೆಕ್ ಮಾಡಿ, ಫ್ಲೆಕ್ಸ್ ಕಟ್ಟಕ್ ಬಿಡಲ್ಲ. ಫ್ಲೆಕ್ಸ್ ಬ್ಯಾನ್ ನಾನು ನಗರದಲ್ಲಿ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. 2ನೇದು, ಮೊದಲೆಲ್ಲ ಸರ್ಕಾರಿ ಕಾಲೇಜಿನ ಜಾಗದ ಮುಂದೆ, ಫಾರ್ ಎಕ್ಸಾಂಪಲ್ ಸರ್ಕಾರಿ ಜೂನಿಯರ್ ಕಾಲೇಜ್ ಮುಂದೆ ತುಂಬಾ ದೊಡ್ಡ ಜಾಗ ಇದೆ, ವಾರಕ್ಕೆ 4 ಪ್ರೋಗ್ರಾಮ್ ನಡೆಯೋದು. ಆ ಶಾಲೆಯಲ್ಲಿ ಎಷ್ಟು ಜನ ಓದ್ತಾರೆ? 4,000 ಮಕ್ಕಳು ಓದ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಸೌಂಡ್ ಸಿಸ್ಟಮ್ ಇಡೋದು, ವಾರಕ್ಕೆ 4 ಪ್ರೋಗ್ರಾಮ್ ಮಾಡೋದು. ಪಾಪ ಟೀಚರ್ಸ್ ಎಲ್ಲ ವಿಂಡೋಸ್ ಹಾಕೊಂಡು ಮಕ್ಕಳಿಗೆ ಪಾಠ ಮಾಡ್ತಿದ್ರು. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೆ. ನಾನು ಗೆದ್ದ ಮೇಲೆ ಸರ್ಕಾರಿ ಕಾಲೇಜಿನ ಪ್ರಿಮಿಸಿಸ್ ಅಲ್ಲಿ ಯಾವುದೇ ಕಾರ್ಯಕ್ರಮ ಎಕ್ಸೆಪ್ಟ್ ಆ ಕಾಲೇಜಿನ ಶಾಲೆಯ ಕಾರ್ಯಕ್ರಮ ಬಿಟ್ಟು ಯಾವುದು ಖಾಸಗಿ ಕಾಲೇಜಿನ ಕಾರ್ಯಕ್ರಮಕ್ಕೆ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದೆ. ಇದು ನಾನು ತಗೊಂಡಿರೋ ಕ್ರಮ. 3ನೇದು, ದಲಿತ ಸಮುದಾಯದ ಧ್ವನಿ ನಾನು, ದಲಿತ ಸಮುದಾಯದ ಭವಿಷ್ಯ ನಾನು, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಭಕ್ತ ನಾನು. ಅಂಬೇಡ್ಕರ್ ಅವರು ನನ್ನಂತವ್ರ ಪಾಲಿಗೆ ದೇವರು. ಅವರ ಆಶೀರ್ವಾದದಿಂದನೇ ನಾನು MLA ಆಗಿರೋದು. ನಾನು ಪ್ರಮಾಣ ವಚನನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲೇ ತಗೊಂಡಿದ್ದು. ಇವತ್ತು ಫಾರ್ ಎಕ್ಸಾಂಪಲ್ ನನ್ನೂರು ಪೆರೇಸಂದ್ರ, ಇವತ್ತು ನನ್ನ ವಿರುದ್ಧ ನಿಂತಿದ್ದವರು ಪೆರೇಸಂದ್ರನೇ. ನಮ್ಮೂರಲ್ಲಿ 800 ಜನ ದಲಿತರಿದ್ರು. ಆದರೆ ನಮ್ಮೂರಿನ ದಲಿತರಿಗೆ ಸ್ಮಶಾನಕ್ಕೆ ಜಾಗ ಇರಲಿಲ್ಲ. ದಯವಿಟ್ಟು ಇದು ರಾಜ್ಯದ ಜನ ನೋಡಬೇಕು. ಸ್ಮಶಾನದ SC ST ಅವ್ರ ಕಷ್ಟಕ್ಕೆ ಸ್ಪಂದಿಸಿರ್ಲಿಲ್ಲ. ನಮ್ಮೂರಲ್ಲಿ ಎಷ್ಟೋ ಸಲ ನಾನು ನೋಡಿದ್ದೀನಿ, ಆ ಒಂಕೆ ಪಕ್ಕದಲ್ಲಿ, ಕಾಲುವೆ ಪಕ್ಕದಲ್ಲಿ ಯಾರಾದ್ರೂ ದಲಿತರ ಪಾಪ ಶವ ಉಡಿದ್ರೆ ನೀರು ಜಾಸ್ತಿ ಬಂದ್ರೆ ತೇಲ್ಕೊಂಡ್ ಬಂದಿದೆ 20-15 ವರ್ಷದಿಂದ ಡೆಡ್ ಬಾಡಿಗಳು ನಾನು ನೋಡಿದ್ದೀನಿ. ಆದ್ರೆ ಯಾರು ಅವ್ರಿಗೆ ಸ್ಮಶಾನಕ್ಕೆ ಜಾಗ ಕೊಡ್ಲಿಲ್ಲ. ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡ್ತಿದ್ದೆ, ನನ್ನೂರಿನ SC ST ಜನಕ್ಕೆ 1.25 ಎಕರೆ SC ST ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು. ಇವತ್ತು ತುಂಬಾ ಹಳ್ಳಿಗಳಲ್ಲಿ, ನಾನು ಏನು 130 ಹಳ್ಳಿ ಭೇಟಿ ಕೊಟ್ಟಿದ್ದೀನಿ, ಅಷ್ಟು ಹಳ್ಳಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಣಿತಾ ಇಲ್ಲ. ತುಂಬಾ ಸ್ಟ್ರಾಂಗ್ ಆಗಿ ತೀರ್ಮಾನ ತಗೊಂತಾ ಇದ್ದೀನಿ. JCBಗಳು ಎತ್ಕೊಂಡೋಗಿ ಯಾರನ್ನೂ ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ.
ನನ್ನ ಸ್ಪೀಡ್ ಜಾಸ್ತಿ ಅನಿಸ್ಬೋದು, ಈ ಸ್ಪೀಡೇ ನನ್ನನ್ನು 39 ವರ್ಷಕ್ಕೆ MLA ಮಾಡಿದ್ದು. ಈ ಸ್ಪೀಡ್ನ ಯಾರು ಹೇಳಿದ್ರು ನಾನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ. BJP ಅವ್ರು ಹೇಳ್ತಾರೆ 6 ತಿಂಗಳು ಟೈಮ್ ತಗೋಬೇಕಾಗಿತ್ತು ಅಂತ. ನಾನು ನಿಮ್ಮ MP ಗಳಿಗೆ 6 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ. ಈ 6 ತಿಂಗಳೊಳಗಡೆ ಆದರೂ ನಿಮ್ಮ MP ಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು. ಇಲ್ಲ ಅಂದರೆ ನಾನು MP ಗಳ ಮನೆ ಮುಂದೆ ಬರ್ತೀನಿ, ನಾನಂತೂ ನಿಲ್ಲಿಸಲ್ಲ. ಮತ್ತೆ ಅವರು BJP ಅವ್ರು ಇನ್ನೊಂದು ಹೇಳಿದ್ದಾರೆ, ಡೈಲಾಗ್ ಹೇಳ್ಬೇಡಿ ಅಂತ. ಅವ್ರು ಹೇಳ್ಬೇಡಿ ಅಂದಿರೋದಕ್ಕೆ ಡೈಲಾಗ್ ಹೇಳ್ತಿದ್ದೀನಿ. ಮಿಸ್ಟರ್ ಕರ್ನಾಟಕ BJP, ನಿಮ್ಮ ಥರ ದುಡ್ದಿರೋ ದುಡ್ಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತಗೋಬೇಕು ಅಂತ ಆಸೆ ಇಲ್ಲ. ನನ್ನ ಕ್ಷೇತ್ರದ ಬಡವ್ರ ಮಕ್ಕಳನ್ನ ಡಾಲರ್ ರೇಂಜಿಗೆ ಬೆಳೆಸ್ಬೇಕು ಅನ್ನೋ ಆಸೆ ಇದೆ. ನನ್ನ ಡೈಲಾಗ್ ಗುರು, ಇದು ತೆಲುಗು ಡೈಲಾಗ್ ಅಲ್ಲ. BJP ಅವ್ರು ಹೇಳ್ತಾರೆ, BJP ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ತೆಲುಗು ಡೈಲಾಗ್ ಹೇಳ್ಬೇಡ ಅಂತ. ನೀವು ಆ ಕಡೆಯಿಂದ ಬುಲೆಟ್ ಬಿಟ್ಟರೆ ನಾವು ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ. ಫೈರ್ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದ್ದೀವಿ, ನಿಮ್ಮ ಬ್ರ್ಯಾಂಡ್ನ ಫೈರ್ ಮಾಡೋದು ನಮಗೆ ಗೊತ್ತು. ಇಷ್ಟು ಹೇಳ್ತಾ ಎಲ್ಲ BJP ಅವ್ರಿಗೂ ಮಾನ್ಯ ಸಂಸದರಿಗೂ, ಸರ್, ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ, ನಾನು ಮಾತುಗಾರನೂ ಹೌದು, ಕೆಲಸಗಾರನೂ ಹೌದು. ಮಾತಾಡೋದು ಒಂದು ಕಲೆ ರೀ, ಎಲ್ಲರ ಕೈಯಲ್ಲೂ ಆಗುತ್ತಾ? ಡೈಲಾಗ್ ನೀವು ಹೊಡಿರಪ್ಪ ನೋಡೋಣ, ಹೊಡಿಯೋಕ್ಕಾಗತ್ತಾ? ಆಗ ಅದು ಡೈಲಾಗ್ ಅಲ್ಲ BJP, ಅದನ್ನು ಸರಸ್ವತಿ ದೇವಿ ಅಂತಾರೆ. ನಿರರ್ಗಳವಾಗಿ ಮಾತಾಡೋದು ಗಾಡ್ ಗಿಫ್ಟೆಡ್ ಅಲ್ಲ. ನಿಮಗೆಲ್ಲ ಗಾಡ್ ಫಾದರ್ಸ್ ಇದ್ದಾರೇನೋ, ನನಗೆ ಆ ಗಾಡೇ ಫಾದರು. ಆತನ ಒಳಗಿದ್ದಕ್ಕೆ ಇಷ್ಟು ದೂರ ನಾನು ಬಂದಿರೋದು. ಕರ್ನಾಟಕ BJPಗೆ ನಾನು ಮತ್ತೊಂದು ವಿಚಾರ ಹೇಳ್ತೀನಿ, ನಿಮ್ಮ MP ಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಕು. ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ, ನಾನು ಭೇಟಿ ಕೊಟ್ಟಿರೋ 130 ಹಳ್ಳಿಗಳಲ್ಲಿ ಏನೆಲ್ಲ ಅವ್ರು ಹೇಳಿದರೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಿದ್ದೀನಿ. ಇನ್ನೊಂದು ವಿಚಾರ ಏನು ಗೊತ್ತಾ ಸರ್, ನನ್ನ ಕ್ಷೇತ್ರದಲ್ಲಿ 366 ಹಳ್ಳಿಗಳಲ್ಲಿ 140 ಹಳ್ಳಿಗೆ ಇವತ್ತಿಗೂ ವಾಟರ್ ಫಿಲ್ಟ್ರೇ ಇಲ್ಲ ಸರ್. 140 ಹಳ್ಳಿಗೆ ವಾಟರ್ ಫಿಲ್ಟ್ರೇ ಇಲ್ಲ. ಇದು ಯಾವ ಅಭಿವೃದ್ಧಿ ಸರ್? ರೋಡ್ ಸೈಡಲ್ಲಿ ಒಂದು 50 ಕೋಟಿ ಎತ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟಿ ನಾನು ಕಟ್ಟಿದೆ ಅಂದ್ರೆ ಆಗೋಗುತ್ತಾ? ನಾನು ಇವತ್ತು 130 ಹಳ್ಳಿಗೆ ಆವ್ರೇಜ್ ಒಂದು ವಾಟರ್ ಫಿಲ್ಟರ್ 12 ಲಕ್ಷ ಅಂತ ಅನ್ಕೊಂಡ್ರು, ಕನಿಷ್ಠ 20 ಕೋಟಿ ಬೇಕು ಸರ್ ವಾಟರ್ ಫಿಲ್ಟರ್ಗೆ. ಈಗ ನಾನು ಸರ್ಕಾರದಲ್ಲಿ 50 ಕೋಟಿ ರಿಕ್ವೆಸ್ಟ್ ಮಾಡಿದ್ದೀನಿ. ನನ್ನ ಮೇಲೆ CMಗೆ DCMಗೆ ಪ್ರೀತಿ ಇದೆ. 50 ಅಲ್ಲ 500 ಕೋಟಿ ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಕ್ಷೇತ್ರಕ್ಕೆ. ರಾಜ್ಯದ ಜನತೆ, ಒಬ್ಬ ಸಾಮಾನ್ಯ ಹುಡುಗ ನಿಮ್ಮ ಮುಂದೆ ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾನೆ. ನನ್ನ ವಿಮರ್ಶೆ ಮಾಡೋರು ಮಾಡಲಿ, ಬೈಯೋರು ಬೈಲಿ.